ಹಾಯ್ ಎಲ್ರಿಗೂ ನಮಸ್ಕಾರ. ರೆಗ್ಯುಲರ್ ಆಗಿ ಹೋಟೆಲ್ಗಳಲ್ಲಿ ಮತ್ತು ಡಾಬಾಗಳಲ್ಲಿ ಎಲ್ಲ ಟೇಸ್ಟ್ಗಳು ಮಾಡ್ತಾಯಿದ್ವಿ. ಆದರೆ ಈ ಸಲ ಸ್ಪೆಷಲ್ ಏನಂದರೆ ನಮ್ಮ ರಿಲೇಟಿವ್ಸಲ್ಲಿ ಒಂದು ಗ್ರೂಪ್ ಪ್ರವೇಶ ಆಯಿತು. ಆ ಗ್ರೂಪ್ ಪ್ರವೇಶದಲ್ಲಿ ನಮಗೆ ಗೊತ್ತಲ್ಲ, ಫಸ್ಟ್ ಆಫ್ ಆಲ್ ನಾವು ಏನಕ್ಕೆ ಬರ್ತೀವಿ, ಬಂದರೆ ಎಲ್ಲ ಫಂಕ್ಷನ್ಗಳು ಅಟೆಂಡ್ ಮಾಡಿದ್ರೆ ಫಸ್ಟು ಊಟ. ನಮ್ಗೆ ಇಷ್ಟ ಆಗಿರೋದು ಕೂಡ ಊಟ ಆಗಿರೋದ್ರಿಂದ ಇವತ್ತು ಏನೇನು ಸ್ಪೆಷಲ್ ಮಾಡಿದರು ಅಂತ ನಿಮಗೆ ಹೇಳ್ತೀನಿ. ಭಟ್ರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡಿಸ್ತೀನಿ. ಮಾತಾಡ್ಸಾದ್ಮೇಲೆ ಟೇಸ್ಟ್ ಹೇಗಿತ್ತು ಬನ್ನಿ ನೋಡೋಣ. ಸೊಪ್ಪು ಸಾರು, ಪಲಾಕು, ಮೆಂತ್ಯ ದಂಟು, ಸೊಪ್ಪು ಸಾಂಬಾರು. ಈಗ ನೆಕ್ಸ್ಟ್ ಟೇಸ್ಟ್ ಮಾಡಬೇಕು, ರುಚಿ ನೋಡಿ ಹೇಳೋಣ. ನಮ್ಮ ಭಟ್ರು ಇಷ್ಟ ತನಕ ಸಾಂಬಾರು ಮಾಡೋದನ್ನೆಲ್ಲ ತೋರಿಸಿದ್ರು, ಮಾಡಿದ್ರು. ಪುಳಿಯೋಗರೆನೂ ಮಾಡಿದ್ರು, ಜೊತೆಗೆ ಒಂದಷ್ಟು ಎಲ್ಲ ಐಟಮ್ಸ್ಗಳು ಮಾಡಿ ಮುಗಿಸಿದ್ದಾರೆ. ಹಲಸಿನಕಾಯಿ ಪಲ್ಯ ಮಾಡ್ಯಾರ ಅಂತ ಹೇಳಿ. ನೋಡಿ ಅಣ್ಣ ಹೇಳ್ತಿದ್ದಾರೆ, ಹಲಸಿನಕಾಯಿ ಪಲ್ಯ ಮಾಡಿದ್ದಾರೆ ವಿತ್ ಪುಳಿಯೋಗರೆ, ಬಜ್ಜಿ, ಹೆಸರುಬೇಳೆ ಪಾಯಸ. ಜೊತೆಗೆ ಈಗ ಎಲ್ಲ ರೆಡಿಯಾಗಿ ಇನ್ನು ಬಜ್ಜಿ ಹಾಕಬೇಕು. ನೋಡ್ತಾ ಇದ್ದೀವಿ, ಟೇಸ್ಟ್ ನೋಡ್ತಾ ಇದ್ದೀವಿ. ಜೊತೆಗೆ ಈಗ ಬಜ್ಜಿ ಹಾಕಬೇಕು, ಅದಕ್ಕೋಸ್ಕರ ಕಾಯ್ತಾ ಇರೋದು. ಬಜ್ಜಿ ಆದಮೇಲೆ ಎಲ್ಲರೂ ಬ್ಯಾಟಿಂಗ್ಗೆ ಸ್ಟಾರ್ಟ್ ಮಾಡಿ ಹೇಗಿತ್ತು ಅಂತ ಅವ್ರನ್ನೆಲ್ಲ ಕೇಳಿ ಆಮೇಲೆ ನಾವು ಹೇಗಿತ್ತು ಅಂತ ಹೇಳೋಣ. ಅವ್ರು ಅದಕ್ಕೆ ಮುಂಚೆ ಹಂಗೆ ಮಾತಾಡಿಸ್ಬಿಟ್ಟು ಎರಡು ಮಾತಾಡಿಸಿ ಏನಾಗಿದೆ, ರುಚಿ ಏನಿದೆ. ಸೊಪ್ಪು ಸಾರು ತುಂಬ ಚೆನ್ನಾಗಿದೆ. ಅಲ್ಲ, ಉಪ್ಪು ಖಾರ ಎರಡೂ ಕರೆಕ್ಟಾಗಿದೆ. ಇನ್ನು ರೈಸಲ್ಲಿ ಹಾಕೋದು ತಿಂದಮೇಲೆ ಅದಕ್ಕೇನಾದರೂ ಫೀಲ್ ಬೇಕು ಅಂತ ಅನಿಸಿದ್ರೆ ಅವಾಗ ನಿಮ್ಮ ಹತ್ರ ಕೇಳಬೇಕು. ಅಷ್ಟು ಮಟ್ಟಿಗೆ ನೀಟಾಗಿ ತುಂಬ ಚೆನ್ನಾಗಿದೆ ಸಾಂಬಾರು. ಸೊ ಮುಂದೆ ಊಟ ಮಾಡಿ ಟೇಸ್ಟ್ ನೋಡಿ ಹೇಳಿ ಆಮೇಲೆ ಅವ್ರ ಕೊನೆಗೆ ಥ್ಯಾಂಕ್ಸ್ ಹೇಳೋಣ. ಬನ್ನಿ. ಹಲಸಿನಕಾಯಿ ಪಲ್ಯ, ಹೆಸರುಬೇಳೆ ಪಾಯಸ, ಗೋಡಂಬಿನೇ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಣ, ಟೇಸ್ಟ್ ಮಾಡೋಣ. ಆಮೇಲೆ ಇದು ಪುಳಿಯೋಗರೆ ಗೊಜ್ಜು ಪ್ರಿಪೇರ್ ಮಾಡಿ ಎಕ್ಸ್ಟ್ರಾ ಬೇಕು ಅಂತ. ಟೇಸ್ಟ್ ಇಲ್ಲ, ಒಟ್ಟಿಗೆ ಮಾಡೋಣ ಬಿಡಿ. ಇಲ್ಲ, ಸುಮ್ಮನೆ ಶಾಂಪಲ್ ಅಷ್ಟೇ. ನೋಡಿ ಅಣ್ಣ ಸಾಂಪಲ್ ನೋಡಿ ಅಂತ ಎಲ್ಲ ಇಲ್ಲೇ ಕೊಟ್ಟು ಟೇಸ್ಟ್ ಮಾಡಿಸ್ತವ್ರೆ. ಮುಂಚೆನೇ ಹೊಟ್ಟೆ ತುಂಬಿಸ್ತವ್ರೆ. ಹೆಸರು ಬೇಳೆ ಪಾಯಸ ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲೋ ಫ್ಲೇವರ್ ಜಾಸ್ತಿ ಆಗ್ಬಿಟ್ಟಿದೆ ಅಣ್ಣ, ಕಲರು. ಇದೇನೇ ತಿಂದರೂ ಎಲ್ಲೋ ಫೀಲು. ಸ್ವೀಟ್ ಇಲ್ಲ, ಸ್ವೀಟ್ ಕಡಿಮೆ ಅಂದರೆ ನಾರ್ಮಲಾಗಿದೆ ಸ್ವೀಟು, ಬಟ್ ಎಲ್ಲೋ ಫ್ಲೇವರ್ ಜಾಸ್ತಿ ಇರುತ್ತೆ. ಬಾಯಲ್ಲೆಲ್ಲ ಎಲ್ಲೋ ಫ್ಲೇವರು ನೋಡಿ. ಅವರೇ ಹೇಳಿದ್ರು ಸ್ವೀಟು ನಾನು ಹಾಕೋದು ಕಡಿಮೆ ಅಂತ, ಹಾಗಾಗಿ ಸ್ವೀಟ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಬಟ್ರೆ ಆಲ್ಮೋಸ್ಟ್ ಒಂದು 200 ಮದುವೆಗಳು ಮಾಡಿಸಿದ್ರೆ, ಮದುವೆ ಫಂಕ್ಷನ್ಗಳು ಎಲ್ಲ ಆಗಿರ್ಬೋದು ಅಣ್ಣ, ಇನ್ನೂ ಜಾಸ್ತಿನೇ ಆಗಿರ್ಬೋದು. ಒಂದು 200-300 ಮೇಲೆ ಆಗಿದೆ ಅಂತ ಅಂತಿದ್ದಾರೆ. ಆಲ್ಮೋಸ್ಟ್ ಒಂದು 15 ಎಕ್ಸ್ಪೀರಿಯನ್ಸ್, 15 ವರ್ಷ ನಮಗೆ 22 ವರ್ಷದಿಂದ ಕುಕ್ಕಿಂಗಲ್ಲಿ ಎಕ್ಸ್ಪೀರಿಯನ್ಸ್ 22 ವರ್ಷದಿಂದ. ಆಲ್ಮೋಸ್ಟ್ ವೆರೈಟೀಸ್ ಆಫ್ ಏನೇನು ಮಾಡ್ತೀರಾ ಮಾಡಿದ್ರೆ? ನಾವು ಮಟನ್ ಸಾರು, ಚಿಕನ್ ಸಾಂಬಾರು, ಚಿಕನ್ ಫ್ರೈ, ಬೋಟಿ ಪಲ್ಯ, ಮುದ್ದೆ, ಗೀ ರೈಸು, ಕುರ್ಮಾ. ನಾನ್ ವೆಜ್ಜಲ್ಲಿ ನೀವು ತುಂಬ ಎಕ್ಸ್ಪರ್ಟ್. ವಿತ್ ಬಿರಿಯಾನಿ. ಈಗ ಸದ್ಯ ಗ್ರೂಪ್ ಪ್ರವೇಶಲ್ಲಿ ಆಗಲಿ, ನೆಕ್ಸ್ಟ್ ನಾನ್ ವೆಜ್ ಮಾಡಿದಾಗ ಇದೇ ಬಟ್ಟೆ ಕರೆಸಿ ಟೇಸ್ಟ್ ಮಾಡ್ಸೋಣ. ಎಲ್ಲ ಕಲಸಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದಾರೆ. ಲಾಡು, ಬೂಂದಿ, ಖಾರ, ಪಲ್ಯ, ಪಾಯಸ, ಚಿತ್ರಾನ್ನ, ಪುಳಿಯೋಗರೆ, ಸಾರು, ಅನ್ನ. ಯಾರಿಗೆ? ಹಲಸಿನಕಾಯಿ ಪಲ್ಯ, ಉಪ್ಪು, ಲಾಡು, ಉಪ್ಪು, ಏನು ಲಾಡು ತುಂಬ ಚೆನ್ನಾಗಿದೆ. ಸೂಪರ್ ಇದೆ. ಎರಡು ಒಂದಲ್ಲ ಎರಡು ಚೆನ್ನಾಗಿದೆ ನೋಡಿ. ಈ ಊಟನ ಫುಲ್ ಎಂಜಾಯ್ ಮಾಡ್ತಾ ಇರೋರು ಇವರೊಬ್ಬರೇ.
ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಎರಡು ಲಾಡು ಸ್ವೀಟ್ಸು ಪುಳಿಯೋಗರೆ ಪುಳಿಯೋಗರೆ ಹಾಕಿಸ್ಕೊಂಡು ಈಗ ನೆಕ್ಸ್ಟ್ ಪುಳಿಯೋಗರೆ ಟೇಸ್ಟ್ ಮಾಡ್ತಾರೆ ನೋಡಿ. ಹೆಂಗೆ ಅವರು ಆಗ್ತಾ ಇದೆ ತಿನ್ನಕ್ಕೆ.